ಹಾಯ್, ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ನನ್ನ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನನಗೆ ಸಪೋರ್ಟ್ ನೀಡಿ. ನಾನು ಮಾಡುವಂಥ ಅಡುಗೆಗಳು ನಿಮಗೆ ತುಂಬ ಇಷ್ಟ ಆಗುತ್ತಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಇವತ್ತು ಯಾವ ಸಜೆಷನ್ ತೊಗೊಂಡು ಬಂದಿದ್ದೇನೆ ಅಂತೇಳಿ, ನನ್ನ ಹಾಗೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರಲ್ಲ ಅವರಿಗಂತ ಚಿಕ್ಕ ಸಜೆಷನ್ ತೊಗೊಂಡು ಬಂದಿದ್ದೇನೆ. ಯಾವುದು ಅಂತ ಅಂದರೆ, ನಾನು ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು 2 ತಿಂಗಳಾಯಿತು. 162 ಸಬ್ಸ್ಕ್ರೈಬ್, ಇವತ್ತಿಗೆ 162 ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ವಾಚ್ ಅವರು 4000 ಇದೆ. ಹಾಗಾಗಿ ಅದರ ಮೇಲೆ ನಾವು ಜಾಸ್ತಿ ನೋಡಬೇಕು. ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ನಾನು ಚಾನಲ್ ಅಪ್ಲೋಡ್ ಮಾಡುವಾಗ ಯಾವ ಹಾಡಿಗೆ ನಾನು ನನ್ನ ಕುಕ್ಕಿಂಗ್ ಚಾನಲ್ ಶಾರ್ಟನ್ನು ನಾನು ಹಾಕ್ತೇನೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಹಾಗೆ ನನ್ನ ಚಾನಲಿಗೆ 62,000 ವ್ಯೂಸ್ ಆಗಿದೆ. 28 ದಿವಸಕ್ಕೆ 29,000 ವ್ಯೂಸ್ ಬರ್ತದೆ. ಅದು ಹೇಗೆ ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಹಾಗೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನನ್ನ ಅಡುಗೆ ಚಾನಲ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಲಿ ಅಂತಲೇ ನಾನು ಮಾಡ್ತಾ ಇರೋದು. ನನ್ನ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಈ ಚಾನಲಲ್ಲಿ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಡ್ತಾ ಇದ್ದೇನೆ. ಅದು ಹೇಗೆ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನಾನು YT ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೇನೆ. ಈಗ ನೋಡಿ, ನನ್ನ ಸಬ್ಸ್ಕ್ರೈಬ್ ಬಂದುಬಿಟ್ಟು 162 ಇದೆ. ವ್ಯೂಸ್ ಬಂದುಬಿಟ್ಟು 28 ದಿವಸಕ್ಕೆ 29,000 ಚಿಲ್ಲರ್ ಇದೆ. ನೋಡಿ, ಇಷ್ಟು ನಾನು ವ್ಯೂಸು ಇದೆ. ನಂದು 28 ದಿವಸದ್ದು ತೋರಿಸ್ತಾ ಇದ್ದೇನೆ. ಹಾಗೆ ನಂದು 90 ದಿವಸದ ವ್ಯೂಸ್ ಎಷ್ಟು ಬಂದುಬಿಟ್ಟಿದೆ ಅಂತ ನೋಡಿದ್ರೆ 67,900 ಚಿಲ್ಲರ್ ಇದೆ. ಅದು ಹೇಗೆ ಆಗಿದೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ. ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಆದಷ್ಟು ಶೇರ್ ಮಾಡಿ. ಪ್ರತಿಯೊಬ್ಬರು ಯಾರಾದರೂ ಹೊಸದಾಗಿ ವಿಡಿಯೋ ಚಾಲೂ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ನೋಡಿ, ಈಗ ನಂದು 29,287 ವ್ಯೂಸ್ ಇದೆ. ಯಾವ ಹಾಡು ಅಪ್ಲೋಡ್ ಮಾಡ್ತೇನೆ ನಾನು ಅಂತ ನೋಡಿ. ಈಗ ಬಂದುಬಿಟ್ಟು ನಾನು ಯೂಟ್ಯೂಬಿಗೆ ಬಂದಿದ್ದೇನೆ. ಯೂಟ್ಯೂಬ್ ಬಂದುಬಿಟ್ಟು ನಾನು ಯಾವ ಹಾಡು ನಿಮಗೆ ವೈರಲ್ ಇದೆ ಅಂತ ನಿಮಗೆ ಹೆಂಗೆ ಗೊತ್ತಾಗ್ತದೆ ಅಲ್ವಾ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದು ಯಾರಿಗೂ ಗೊತ್ತಿಲ್ಲ. ಇಷ್ಟು ದಿವಸ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ, ನಾನು ಇಷ್ಟು ದಿವಸ ಸರ್ಚ್ ಮಾಡಿ ನೋಡಿದಾಗ ಯಾರೂ ಕೂಡ ಯಾವ ಟೈಮಲ್ಲಿ ಅದು ಇದು ಶಾರ್ಟ್ ಮಾತ್ರ ವಿಡಿಯೋ ಗೊತ್ತಾಗ್ತದೆ, ಶಾರ್ಟ್ ಯಾವ ಸಮಯದಲ್ಲಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ನೀವು ತಪ್ಪದೇ ಕರೆಕ್ಟಾಗಿ ನೋಡ್ಕೊಳ್ರಿ. ನೋಡಿ, ನಾನು ಒಂದು ವಿಡಿಯೋನ ನಾನು ಕಳಿಸ್ಬೇಕು ಅಂದರೆ, ಶಾರ್ಟ್ ಮಾಡಬೇಕಂದ್ರೆ ನಾನು ಸಮಯ ನೋಡಿರಿ. ನಾನು ಎಷ್ಟು ಬೇಗ ಇದು 5 ತಾಸು ಹಿಂದ್ಗಡೆ ಹಾಕಿದ್ದು 32,000 ವ್ಯೂಸ್ ಆಗಿದೆ. ಹೌದಾ, ಅದು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದರೆ, ನೋಡಿ ಇಲ್ಲಿ ಬರ್ರಿ ತೋರಿಸ್ತೇನೆ. ಇಲ್ಲಿ ಕೆಳಗಡೆ ಇರ್ತದಲ್ಲ, ಸ್ಲೋ ಆಗಿ ತೋರಿಸ್ತೇನೆ. 1 ನಿಮಿಷ. ಇಲ್ಲಿ ನಾನು ಬಾಣದ ಗುರುತು ಹಾಕಿದ್ದೇನೆ, 3 ಡಾಟ್ ಇದೆ ನೋಡಿರಿ, ಅಲ್ಲಿ ಪ್ರೆಸ್ ಮಾಡಬೇಕು. ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಟೈಮಿಂಗ್ ಎಷ್ಟು ಅಂತ ಗೊತ್ತಾಗ್ತದೆ. ತೋರಿಸ್ತೇನೆ ನೋಡಿ. ಈಗ ನಾನು ಅಲ್ಲಿ ಟಚ್ ಮಾಡಿ ನೋಡ್ತೇನೆ. ನೋಡಿ, ಈಗ ನೋಡಿ 1 ನಿಮಿಷ. ನೋಡಿ, ಅದು ಯಾವ ಸಮಯದಲ್ಲಿ ಹಾಕಿದ್ದು, ಅದು ಯಾವ ತಾರೀಕಿಗೆ ಹಾಕಿದ್ದು, ಅದು ಎಷ್ಟು ವೈರಲ್ ಆಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಆಗ ನಾವು ಅದು ಬೇಗ ವೈರಲ್ ಆಗ್ತಾ ಇದೆ, ಇಷ್ಟು 1 ತಾಸಲ್ಲಿ 2 ತಾಸಲ್ಲಿ 1 ದಿವಸದಲ್ಲಿ ಇಷ್ಟು ವೈರಲ್ ಆಗ್ತದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ನೀವೇನು ಮಾಡಬೇಕು, ಅದನ್ನು ಸೇವ್ ಮಾಡ್ಕೋಬೇಕು. ಅಥವಾ ಅದನ್ನು ಸೌಂಡನ್ನು ನೀವು ಕ್ಯಾಪ್ಚರ್ ಮಾಡಿ ತೊಗೊಳ್ಬೇಕು. ಅಂದರೆ ನಾವು ಏನಾದರೂ ಒಂದು ವಿಡಿಯೋನ ಶಾರ್ಟ್ ಹಾಕ್ತಾ ಇದ್ದೇವೆ ಅಂದರೆ ಆ ಶಾರ್ಟ್ಗೆ ನೀವು ಹಾಡನ್ನು ಸೆಟ್ ಮಾಡಬೇಕು. ಅದು ಕೂಡ ತುಂಬ ಈಸಿ. ನಾನು ನಿಮಗೆ ಅದು ಕೂಡ ಚಿಕ್ಕದಾಗಿ ತೋರಿಸ್ಕೊಡ್ತೇನೆ. ಹಾಗೆ ನೀವು ಇದೇ ರೀತಿ ನೀವು ವೈರಲ್ ಆಗಿರುವಂಥ ಹಾಡಿಗೆ ನೀವು ಮಾಡಿರುವಂಥ ಅಡುಗೆಯ ಶಾರ್ಟ್ಸ್ ಇದೆಯಲ್ಲ, ಅದನ್ನು ಹಾಕಿದರೆ ಬೇಗ ನಿಮಗೆ 1-2 ವ್ಯೂಸ್ ಆಗಿರ್ತಾ ಇರ್ತದಲ್ಲ, ಅದು ನಿಮಗೆ 100% 500ದಿಂದ 1000 ತನಕ 100% ವ್ಯೂಸ್ ಬರ್ತದೆ. ನಾನು ಮಾತಾಡ್ತಾ ಇರೋದು ಫಸ್ಟ್ ಟೈಮು. ನಾನು ಈ ಥರ ಎಲ್ಲ ಹೇಳ್ತಾ ಇರೋದು, ಈ ಚಾನಲ್ ನಾನು ಇದರಲ್ಲಿ ಹಾಕ್ತಾ ಇರೋದು ಇದೇ ಫಸ್ಟ್ ಟೈಮು. ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಉಂಟು. ನೀವು ನೋಡಿ, ನಾನು ನಿಮಗೆ ಮಾಡಿ ತೋರಿಸಿದ್ದೇನೆ. ಅದರಲ್ಲಿ ಎಲ್ಲದರಲ್ಲೂ ಸಮಯ ತೋರಿಸ್ತಾ ಉಂಟು. ಹಾಗಾಗಿ ನೀವು ಆದಷ್ಟು ನೀವು ಯಾವುದು ವೈರಲ್ ಆಗ್ತಾ ಇದೆಯಲ್ಲ ಅದನ್ನು ನೀವು ಹಾಡು ಸೇವ್ ಮಾಡಿಟ್ಕೊಳ್ಬೇಕು. ಆ ನಂತರ ನೀವು ಅದಕ್ಕೆ ಅಪ್ಲೋಡ್ ಮಾಡಿದರೆ 100% ನಿಮಗೆ ಬೇಗ ವ್ಯೂಸ್ ಸ್ಟಾರ್ಟ್ ಆಗ್ತದೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಶೇರ್ ಮಾಡಿ. ನಿಮಗೆ ನನ್ನಿಂದ ಚಿಕ್ಕದಾಗಿ ಸಹಾಯ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈಗ ನನ್ನ ವಿಡಿಯೋನ ನಾನು ಹಾಕ್ತಾ ಇದ್ದೇನೆ ಯಾವ ರೀತಿ ಅಂತ ಹೇಳಿ. ನೋಡಿ, ಈ ಹಾಡು ನನಗೆ ಇಷ್ಟ ಆಯಿತು, ಇದು ವೈರಲ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಯಿತು ಅಲ್ವಾ. ಹಾಗಾಗಿ ನಾನು ಏನು ಮಾಡಬೇಕಂದ್ರೆ, ಈ ಹಾಡನ್ನು ನಾನು ಸೇವ್ ಮಾಡ್ಕೊಳ್ಬೇಕು, ಅಥವಾ ಇಲ್ಲಾಂದರೆ ನಾನು ಯೂಸ್ ಮಾಡ್ಕೋಬೇಕು. ಈ ಹಾಡನ್ನು ನಾನು ಯಾವ ರೀತಿ ಯೂಸ್ ಮಾಡ್ಕೋತೇನೆ, ಅಲ್ಲಿ ಯೂಸ್ ಸೌಂಡ್ ಅಂತ ಇರ್ತದೆ, ಅಲ್ಲಿ ಹೋಗಿಬಿಟ್ಟು ನಾನು ಒಂದು ಚಿಕ್ಕದಾಗಿ
ಎಷ್ಟು 30 ಸೆಕೆಂಡು ಅಥವಾ 25 ಸೆಕೆಂಡು ಈ ರೀತಿ ಹಾಡನ್ನು ಅದಕ್ಕೆ ಸೆಟ್ ಮಾಡಿಕೊಂಡು ಈ ರೀತಿ ಡನ್ ಮಾಡಿಬಿಟ್ರೆ ನೀವು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಆ ರೀತಿ ಮಾಡಿಬಿಡಿ. ಓಕೆನಾ? ಥ್ಯಾಂಕ್ ಯು.